ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಜೋಳದ ರೊಟ್ಟಿ ಹಾಗೂ ಬ್ರಿಂಜಲ್ ಮಸಾಲವನ್ನು ಹೇಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಾರ್ತ್ ಕರ್ನಾಟಕ ಕಡೆ ತುಂಬ ರೆಗ್ಯುಲರಾಗಿ ಮಾಡಿಕೊಂಡು ತಿಂತಾರೆ. ಈ ಜೋಳದ ರೊಟ್ಟಿ ರೆಗ್ಯುಲರಾಗಿ ತಿಂತಾರೆ. ಇದು ತುಂಬ ಬಾಡಿಗೆ ಒಳ್ಳೆಯದು. ಮೊದಲನೇದಾಗಿ ನಾವು ಬ್ರಿಂಜಲ್ ಮಸಾಲವನ್ನು ಹೇಗೆ ಮಾಡ್ಕೊಳ್ಳೋದಂತ ತಿಳ್ಕೊಳ್ಳುವ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ಅರ್ಧ ಆನಿಯನ್ನು, ಒಂದು 7ರಿಂದ 8 ಆಗೋಷ್ಟು ಒಣಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಟೊಮೆಟೊ, ಸ್ವಲ್ಪ ಶೇಂಗಾ ಬೀಜ, 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೇನೆ, ಹಾಗೆ ಶುಂಠಿ ಬೆಳ್ಳುಳ್ಳಿ. ನಂತರ ಒಂದು ಬಾಣಲೆ ಕಾದ ನಂತರ ಈ ಎಣ್ಣೆ ಹಾಕಿ 2 ಸ್ಪೂನ್ 1 ಸ್ಪೂನ್ ಎಣ್ಣೆ ಹಾಕಿ ಈ ಮಸಾಲ ಏನಿದೆ ಇಂಗ್ರೀಡಿಯೆಂಟ್ಸು ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ತೆಗೆದುಕೊಂಡಿರುವ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿದ ತಕ್ಷಣ ಕೊತ್ತಂಬರಿ ಬೀಜ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ನಾನು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ, ಹಾಗೆ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಶೇಂಗಾ ಬೀಜ ಆ್ಯಡ್ ಮಾಡೋದ್ರಿಂದ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಾರೆ, ನಾನು ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ನೋದ್ರಿಂದ ನಾವು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು. ಹಾಗೆ ತೆಗೆದುಕೊಂಡಿರುವ ಒಣಮೆಣಸುಗಳು ಹಾಗೂ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೇಕು. ನಂತರ ಅದೇ ಬಾಣಲೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಫ್ರೈ ಮಾಡಿಕೊಂಡು ಮಸಾಲ ಮಾಡ್ಕೊಳ್ಳೋಕ್ಕೆ ತೆಗೆದುಕೊಳ್ತಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಸ್ವಲ್ಪ ಸೆಮಿ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದುಕೊಳ್ಳಬೇಕು. ನಂತರ ಒಂದು ಪಾತ್ರೆಯಲ್ಲಿ ನೀವು ನಾನು 3 ಬದನೆಕಾಯಿ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರ ಇತ್ತು. ಅದನ್ನು ವರ್ಟಿಕಲ್ ಆ್ಯಂಗಲಲ್ಲಿ ಹೋಳುಗಳಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕಿದ್ದೀನಿ ಒಂದು 10 ನಿಮಿಷಕ್ಕೆ. ಇವಾಗ ಬಾಣಲಿಗೆ ಜೀರಿಗೆ ಸಾಸಿವೆ ಮತ್ತೆ ಹಾಕ್ಕೊಂಡು ನೀವು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಆನಿಯನ್ ಆ್ಯಡ್ ಮಾಡಿ ಮತ್ತು ಫ್ರೈ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ನು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನೀವು ಟೊಮ್ಯಾಟೊವನ್ನು ಆ್ಯಡ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿಕೊಂಡು ತಿಂದು ನೋಡಿ ಮನೆಯಲ್ಲಿ. ಈಗ ನಾನು ಕಟ್ ಮಾಡ್ಕೊಂಡಿರುವ ಬದನೆಕಾಯಿ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 3 ಬದನೆಕಾಯಿಯನ್ನು ತೊಗೊಂಡುಕೊಂಡಿದ್ದೀನಿ. ಜನರಲಿ ಏನು ಮಾಡ್ತಾರೆ ಅಂದರೆ ಎಣ್ಣೆ ಬದನೆಕಾಯಲ್ಲಿ ಇದರಲ್ಲಿ ಸ್ವಲ್ಪ ಡಿಫರ್ ಆಗಿರುತ್ತೆ. ಇದನ್ನು ಫುಲ್ ಕಟ್ ಮಾಡಿಕೊಡದೆ ಸ್ವಲ್ಪ ಅರ್ಧ ಕಟ್ ಮಾಡಿಕೊಂಡು ಅದರೊಳಗಡೆ ನಾವು ಮಾಡ್ಕೊಂಡಿರೋ ಮಸಾಲನ ಹಾಕಿ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ತಾರೆ. ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ದೀನಿ ಮಸಾಲೆ ಥರ. ಏನಕ್ಕೆ ಬದನೆಕಾಯಿ ದೊಡ್ಡ ಗಾತ್ರದಲ್ಲಿ ಇರೋದ್ರಿಂದ ಇದಷ್ಟು ಟೇಸ್ಟಾಗಿ ಬರಲ್ಲ. ಸ್ವಲ್ಪ ಎಳೆ ಬದನೆಕಾಯಿ ತೊಗೊಂಡ್ರೆ ನೀವು ಎಣ್ಣೆ ಬದನೆಕಾಯಿ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇದೇ ಥರ ಇರುತ್ತೆ ಮಸಾಲ, ಸ್ವಲ್ಪ ಡಿಫರ್ ಇರುತ್ತೆ. ಈಗ ಅರಿಶಿಣವನ್ನು ಆ್ಯಡ್ ಮಾಡಿದ್ದೀವಿ. ಹಾಗೆಯೇ ಒಂಚೂರು ಕಲ್ಲುಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ಲಿಡ್ಡನ್ನು ಮುಚ್ಚಿ ಬಿಟ್ಟರೆ ಸ್ಟೀಮಲ್ಲಿ ಚೆನ್ನಾಗಿ ಬೇಯ್ಕೊಳ್ಳುತ್ತದೆ. ಅದು ಬೇಯೋದ್ರೊಳಗಡೆ ನಾವು ಇಲ್ಲಿ ಏನು ಮಾಡುವ ಅಂತ ಹೇಳಿದರೆ ಆ ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ತೆಂಗಿನಕಾಯಿ ಮತ್ತು ಫ್ರೈ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ ಮಸಾಲನ ತೆಗೆದುಕೊಂಡು ಇವಾಗ ನೋಡಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಅಷ್ಟೊತ್ತರಿಗೆ ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೇಯಬೇಕದು. ಇವಾಗ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲಾನ ಚೆನ್ನಾಗಿ ಆ್ಯಡ್ ಮಾಡ್ಕೋಬೇಕು. ಜನರಲಿಗೆ ತುಂಬ ಎಣ್ಣೆನ ಆ್ಯಡ್ ಮಾಡ್ತಾರೆ, ನಾನು ಸ್ವಲ್ಪ ಎಣ್ಣೆ ಕಮ್ಮಿನೇ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಹಾಕಿದಾಗ ಇನ್ನೂ ಬದನೆಕಾಯಿ ಥರ ಚೆನ್ನಾಗಿ ಬರುತ್ತೆ ಅದು. ಮಸಾಲಾನ ಚೆನ್ನಾಗಿ ನೀರಲ್ಲಿ ತೊಳೆದು ಹಾಕಿದ್ದೀನಿ ಇಲ್ಲಿ. ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸಬೇಕು ಸಣ್ಣ ಫ್ಲೇಮಲ್ಲಿ. ನೆಕ್ಸ್ಟು ಸ್ವಲ್ಪ ಹುಣಸೆಹಣ್ಣು, 1 ಲೆಮನ್ ಗಾತ್ರದ ಹುಣಸೆಹಣ್ಣು ನೀರಲ್ಲಿ ನೆನೆ ಹಾಕ್ಕೊಂಡು ನಾನು ಇಟ್ಟಿದ್ದೀನಿ. ಅದನ್ನು ಸಹ ಆ್ಯಡ್ ಮಾಡಬೇಕು ಇಲ್ಲಿ. ಇದು ಚೆನ್ನಾಗಿ ಬಾಯ್ಲ್ ಆಗಿದ ತಕ್ಷಣ ನಾವು ನೋಡಿ ಚೆಕ್ ಮಾಡ್ಕೋಬೇಕು ಬೆಂದಿದೆ ಇಲ್ಲ ಅಂತ ಹೇಳಿ. ಚೆನ್ನಾಗಿ ಬೆಂದ ತಕ್ಷಣ ಹಿಂಗೆ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ, ನಿಮಗೆ ಬೆಂದಿದ್ದ ತಕ್ಷಣ ಇದು ಕಲರ್ ಚೇಂಜ್. ಇವಾಗ ಹುಣಸೆ ಹಣ್ಣಿನ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಮುಂಚೆನೇ ಅದನ್ನು ನೆನೆ ಹಾಕ್ಕೊಂಡಿದ್ದೆ ನೋಡಿ. ಇವಾಗ ಹುಣಸೆ ಹಣ್ಣಿನ ನೀರು ಆ್ಯಡ್ ಮಾಡಿದ ತಕ್ಷಣ ಅದು ಎಣ್ಣೆ ಬಿಟ್ಕೊಂಡಿದೆ ನೋಡಿ. ನಾವು ಎಣ್ಣೆ ಸ್ವಲ್ಪ ಹಾಕಿರೋದ್ರಿಂದ ಎಣ್ಣೆ ಸ್ವಲ್ಪ ಕಮ್ಮಿನೇ ಇವಾಗ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಇವಾಗ ಮತ್ತೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ರೆ ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೇಯುತ್ತದೆ. ಹಾಗೆ ಕೊನೆಯಲ್ಲಿ ಸ್ವಲ್ಪ
ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾಗಿರುವ ಬದನೆಕಾಯಿ ಮಸಾಲ ಸವಿಯಲು ಸಿದ್ಧ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರ್ ಕಾಣಿಸ್ತಾ ಇದೆ ನಿಮಗೆ, ಅದು ಬ್ರೌನ್ ಕಲರ್ ಆಗಿ ಟರ್ನ್ ಆಗಿದೆ. ತುಂಬ ಟೇಸ್ಟ್ ಇರುತ್ತೆ, ನೀವು ಮಾಡಿ ನೋಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತದೆ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸ್ಕೊಳ್ಳಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಾಯಿಸ್ಲಿಕ್ಕೆ ಇಡಬೇಕು. ಹಾಗೆಯೇ ಒಂದು ಅರ್ಧ ಕಪ್ ಆಗೋಷ್ಟು ಜೋಳದ ಪೌಡ್ರನ್ನು ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾವು 4 ರೊಟ್ಟಿ ಅಷ್ಟೇ ಮಾಡ್ಕೊತಿದ್ದೀವಿ, ಇಬ್ಬರೇ ಇರೋದ್ರಿಂದ. ಆ ನೀರನ್ನು ಆ್ಯಡ್ ಮಾಡಿಕೊಂಡು, ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ನುಣ್ಣಗೆ ಮಿಕ್ಸ್ ಮಾಡಿಕೊಂಡು ಚಪಾತಿಯ ಹದದಲ್ಲಿ ಕಲಿಸ್ಬೇಕು. ಹಾಗೆ ಪಕ್ಕದಲ್ಲಿ ಗ್ಯಾಸ್ ಮೇಲೆ ನಾನು ಪ್ಯಾನನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದು ಕಾದ ನಂತರ ಈಗ ಸಣ್ಣ ಸಣ್ಣ ಉಂಡೆಗಳಾಗಿ ಒಂದು 4 ಜೋಳದ ರೊಟ್ಟಿಯನ್ನು ಮಾಡ್ಕೊತಾ ಇದ್ದೀನಿ. ಸರಿಯಾಗಿ ತೆಳುವಾಗಿ ಬಡಿಬೇಕು, ಸರಿಯಾಗಿ ಪಟ 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 ಅಂತ ಬಡಿಬೇಕು. ಅದು ತೆಳುವಾಗಿ ಬರುವಷ್ಟು ತನಕ ಬಡಿತಾ ಇರಬೇಕು. ತುಂಬ ತಿನ್ನಾಗಿದೆ ಅನ್ನೋ ಟೈಮಲ್ಲಿ ನಾವು ಅದನ್ನು ಇನ್ನೂ ಬಡಿಯೋಕ್ಕೆ ಹೋದರೆ ಅದು ಹರಿದೋಗುತ್ತೆ. ಅದಕ್ಕೆ ನಾವು ನೋಡಿ ಅದು ಏಳ್ತಾ ಇದೆ, ಅದಕ್ಕೆ ನಾವು ಒಂದು ಸಾಧಾರಣ ತೆಳು ಬರೋ ತನಕ ಸರಿಯಾಗಿ ಬಡ್ಕೋಬೇಕು. ಆಮೇಲೆ ಕಾದ ಪ್ಯಾನಿಗೆ ಹಾಕೋಬೇಕು. ನಂತರ ಮೇಲೆಲ್ಲ ಅದು ಪೌಡ್ರೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಜೋಳದ ಪೌಡ್ರು ಬಡಿಯಲಿಕ್ಕೆ, ಅದು ಕರ್ಟಿದ ಥರ ಆಗುತ್ತೆ ಅಂತ ಹೇಳಿ ಅದು ನೀರಲ್ಲಿ ಒರೆಸ್ಕೋಬೇಕು ನೀಟಾಗಿ. ಹಾಗೆ ಚೆನ್ನಾಗಿ ಬೆಂದ ಮೇಲೆ ಒಂದು ಕಡೆ ಚೆನ್ನಾಗಿ ಬೆಂದ ತಕ್ಷಣ ಅದನ್ನು ಮತ್ತೆ ಉಲ್ಟಾ ಹಾಕ್ಕೊಂಡು ಚೆನ್ನಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಬೇಯ್ದ ತಕ್ಷಣ ಒಂದು ಹಾಟ್ ಬಾಕ್ಸಿಗೆ, ನೀವು ತಿನ್ನೋದಾದರೆ ಆವಾಗಲೂ ತಿನ್ಬೋದು, ಆಮೇಲೆ ತಿನ್ನೋದಾದರೆ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು. ಈಗ ನಿಮಗೆ ಜೋಳದ ರೊಟ್ಟಿ ಹಾಗೆ ಅದ್ರ ಜೊತೆ ಬದನೆಕಾಯಿ ಮಸಾಲ ತಿನ್ನಲು ರೆಡಿಯಾಗಿದೆ. ರುಚಿಯಾಗಿದೆ ನೋಡಿ, ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.